ನಮಸ್ಕಾರ ಪ್ರಿಯ ವೀಕ್ಷಕರೇ. ರಾಜ್ಯದಲ್ಲಿ ರಾಜಭವನ ಮತ್ತು ಸರ್ಕಾರದ ನಡುವಿನ ಸಂಘರ್ಷದಿಂದಾಗಿ ಒಂದು ಹೊಸ ರೀತಿಯ ಆಡಳಿತಾತ್ಮಕ ಬಿಕ್ಕಟ್ಟು ಉಂಟಾಗಿದೆ. ಅಂದರೆ ಈ ಸರ್ಕಾರದ ಮೇಲೆ, ಮುಖ್ಯಮಂತ್ರಿಯ ಮೇಲೆ ರಾಜ್ಯಪಾಲರು ವಿಶ್ವಾಸವನ್ನು ಕಳ್ಕೊಂಡಿದ್ದಾರೆ. ಹಾಗೆ ರಾಜ್ಯಪಾಲರು ರಾಜಕೀಯ ವ್ಯವಸ್ಥೆಯ ಕೈಗೊಂಬೆ ಆಗಿದ್ದಾರೆ ಅನ್ನುವ ಕಾರಣಕ್ಕೆ ಸಿಎಂ ರಾಜ್ಯಪಾಲರ ಮೇಲೆ ವಿಶ್ವಾಸ ಕಳ್ಕೊಂಡಿದ್ದಾರೆ. ರಾಜಭವನದ ಮೇಲೆ ಸರ್ಕಾರಕ್ಕೆ ವಿಶ್ವಾಸವಿಲ್ಲ, ಸರ್ಕಾರದ ಮೇಲೆ ರಾಜಭವನಕ್ಕೆ ವಿಶ್ವಾಸವಿಲ್ಲ. ಹೀಗಾಗಿ ಹೊಸ ರೀತಿಯ ಬಿಕ್ಕಟ್ಟೊಂದು ಆರಂಭ ಆಗಿದ್ದು, ಮುಖ್ಯಮಂತ್ರಿಗೆ ಕೊಟ್ಟಿರುವ ಶೋಕಾಸ್ ನೋಟಿಸ್ ಅನ್ನ ರಾಜ್ಯಪಾಲರು ಏನ್ ಮಾಡ್ತಾರೆ ಮತ್ತು ಈವರೆಗೂ ಕೂಡ ಆ ಶೋಕಾಸ್ ನೋಟಿಸಿಗೆ ಉತ್ತರ ಬಂದ ನಂತರ, ಕೊಟ್ಟ ನಂತರವೂ ಕೂಡ ಮುಂದೇನು ಎನ್ನುವಂತಹ ಕ್ರಮವನ್ನು ಯಾಕೆ ಕೈಗೊಂಡಿಲ್ಲ ಅನ್ನುವ ಮುಖ್ಯ ಪ್ರಶ್ನೆ ಎದುರಾಗಿದೆ. ಹಾಗಾದರೆ ಸಿದ್ದರಾಮಯ್ಯನವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡುವಂತಹ ಪ್ರಕರಣವನ್ನ ರಾಜ್ಯಪಾಲರು ತಡ ಮಾಡ್ತಿರೋದು ನೋಡಿದರೆ ಈ ಪ್ರಕರಣ ಮುಕ್ತಾಯವೇ ಎನ್ನುವ ಪ್ರಶ್ನೆಯ ಬಗ್ಗೆ ಇಂದಿನ ಮಾತು ಮಂಥನ. ಸ್ನೇಹಿತರೆ, ಪ್ರತಿಪಕ್ಷಗಳು ಸಹಜವಾಗಿ ಇದನ್ನ ಒಂದು ದೊಡ್ಡ ಹಗರಣ ಎನ್ನುವ ರೀತಿಯಲ್ಲಿ ಬಿಂಬಿಸಿ ಪಾದಯಾತ್ರೆಯನ್ನೂ ಮಾಡುವುದರ ಮೂಲಕ ಇದನ್ನ ಒಂದು ಲಾಜಿಕಲ್ ಎಂಡಿಗೆ ತಗೊಂಡು ಹೋಗ್ತೀವಿ ಅನ್ನುವ ಘೋಷಣೆಯನ್ನು ಹೊರಡಿಸಿದ್ರು. ಆದರೆ ಲಾಜಿಕಲ್ ಎಂಡಿಗೆ ತಗೊಂಡು ಹೋಗ್ಬೇಕಾಗಿದ್ದವ್ರು ಯಾರು? ರಾಜ್ಯಪಾಲರು ಸಿಎಂಗೆ ನೋಟಿಸನ್ನು ಕೊಟ್ಟಿದ್ರು ಮತ್ತು ಈ ನೋಟಿಸನ್ನ ಕ್ಯಾಬಿನೆಟ್ ಅಲ್ಲಿ ಮುಖ್ಯಮಂತ್ರಿಗಳ ಗೈರು ಹಾಜರಿನಲ್ಲಿ ಡಿ.ಕೆ. ಶಿವಕುಮಾರ್ ಅದನ್ನ ಚೇರ್ ಮಾಡಿ ಇದನ್ನ ರಿಜೆಕ್ಟ್ ಮಾಡಿ ಅನ್ನುವ ಒಂದು ರೆಸೊಲ್ಯೂಷನ್ ಅನ್ನ ಕ್ಯಾಬಿನೆಟ್ ಅನ್ನ ರಾಜ್ಯಪಾಲರಿಗೆ ಕಳಿಸ್ಕೊಡುವಂತಹ ಒಂದು ಸಲಹೆಯನ್ನು, ಅಡ್ವೈಸ್ನ ರೂಪಕದಲ್ಲಿ ಅದನ್ನ ಕಳಿಸ್ಕೊಡ್ಲಾಗಿತ್ತು. ಕ್ಯಾಬಿನೆಟ್ ಗವರ್ನರಿಗೆ ಅಡ್ವೈಸನ್ನ ಮಾಡುತ್ತೆ. ಆದರೆ ಇಷ್ಟೆಲ್ಲ ಆದರೂ ಕೂಡ ರಾಜ್ಯಪಾಲರು ಯಾಕೆ ಕ್ರಮವನ್ನ ಈವರೆಗೂ ಜರುಗಿಸಿಲ್ಲ? ತುಂಬಾ ದಿನ ಆಯಿತು. ಅಥವಾ ಒಳಗೆ ಏನಾದರೂ ಮತ್ತೆ ಪತ್ರ ಕ್ಲಾರಿಫಿಕೇಶನ್ ನಡೆದಿರುವಂತಹದ್ದು ಏನಾದ್ರು ನಡೆದಿದೆಯಾ? ರಾಜ್ಯಪಾಲರಿಗೆ ಅಬ್ರಹಾಂ ಅವರು ದೂರನ್ನು ಕೊಡ್ತಿದ್ದ ಹಾಗೇನೆ ತಕ್ಷಣವೇ ಸರ್ಕಾರಕ್ಕೆ ನೋಟಿಸು, ಅವತ್ತೇ ಅದರಿಂದ ರಿಪ್ಲೈ, ಅದಾದ ನಂತರ ಅದು ಪಡೆದುಕೊಂಡಂತಹ ಗಂಭೀರ ಸ್ವರೂಪ, ಮುಖ್ಯಮಂತ್ರಿ ಮೇಲೆ ಪ್ರಾಸಿಕ್ಯೂಷನ್ಗೆ ಅನುಮತಿನೇ ಕೊಟ್ಟು ಬಿಡ್ತಾರೆ ಅನ್ನೋ ಅಷ್ಟು ವೇಗ. ಅದೇ ಆ ವೇಗ ಈಗ ಸರ್ಕಾರದ ಉತ್ತರದ ನಂತರ ಯಾಕೆ ಕಾಣ್ತಿಲ್ಲ ಅನ್ನುವ ಮುಖ್ಯ ಪ್ರಶ್ನೆಯನ್ನ ನಾನು ಮುಂದಿಡ್ತಿದ್ದೇನೆ. ಇದಕ್ಕೆ ಖುದ್ದು ರಾಜ್ಯಪಾಲರೇ ಕಾರಣ. ಅವರು ಕೊಟ್ಟಿರೋ ಶೋಕಾಸ್ ನೋಟಿಸ್ ಅಲ್ಲಿ, ಸಾಮಾನ್ಯವಾಗಿ ಶೋಕಾಸ್ ನೋಟಿಸ್ ದೂರಿದೆ, ಈ ಸೆಕ್ಷನ್ ನಲ್ಲಿ ದೂರನ್ನು ಕೊಟ್ಟಿದ್ದಾರೆ, ಇದನ್ನ ನಿಮಗೆ ಫಾರ್ವರ್ಡ್ ಮಾಡ್ತಿದ್ದೀವಿ, ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮಿಂದ ಯಾಕೆ ಕ್ರಮ ಕೈಗೊಳ್ಳಬಾರ್ದು ಅನ್ನೋದಕ್ಕೆ ನೀವು ರಿಪ್ಲೈಯನ್ನು ಕೊಡಿ ಇಷ್ಟು ದಿನದಲ್ಲಿ. ಅದು ಸಾಮಾನ್ಯವಾಗಿ. ಆದರೆ ಅವರು ಕೊಟ್ಟಿರುವಂತಹ ನೋಟಿಸ್ ಅಲ್ಲಿ ಇಟ್ ಈಸ್ ಸೀನ್ ಅಲಿಗೇಷನ್ ಅಗೇನ್ಸ್ಟ್ ಯು ಆರ್ ಸೀರಿಯಸ್ ನೇಚರ್, ಅಂದರೆ ನಿಮ್ಮ ವಿರುದ್ಧ ಇರುವಂತಹ ಪ್ರಕರಣಗಳು ಗಂಭೀರ ಸ್ವರೂಪದ್ದು. ಇದು ನಾನು ಇದಕ್ಕಿಂತ ಮೊದಲು ಹೇಳಿದ್ದೀನಿ. ಪ್ರಿಮಾ ಫೇಸಿ ಸೀಮ್ಸ್ ಪ್ಲಾಸಿಬಲ್, ಅಂದರೆ ಮೇಲ್ನೋಟಕ್ಕೆ ಸತ್ಯ ಅನ್ನೋದು ಕಣ್ಣಿಗೆ ರಾಚುತ್ತೆ ಅನ್ನೋ ರೀತಿಯಲ್ಲಿದೆ. ಗವರ್ನರ್ ಹೇಳಿದ್ದಾರೆ. ಇನ್ನು ಗವರ್ನರು ಜಡ್ಜ್ಮೆಂಟಿಗೆ ಬರ್ತಾರೆ, ನಿಮ್ಮ ಮೇಲೆ ಅಲಿಗೇಷನ್ ಮೇಲ್ನೋಟಕ್ಕೆ ಸಾಬೀತಾಗ್ತಿದೆ ಅಂತ ಶೋಕಾಸ್ ನೋಟಿಸ್ ಅಲ್ಲಿ ಹೇಳ್ತಾರೆ. ಅವರು ಅಡ್ಮಿಟ್ ಅಂದ್ರೆ ಆ ಶೋಕಾಸ್ ನೋಟಿಸೇ ಹೆಚ್ಚು ಕಮ್ಮಿ ಮಂದಿ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಲೆಟರ್ ಇದ್ದಂಗಿದೆ. ಗವರ್ನರ್ ಶೋಕಾಸ್ ನೋಟಿಸೇ ಹೆಚ್ಚು ಕಮ್ಮಿ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ನೋಟಿಸ್. ಅಂದರೆ ಭ್ರಷ್ಟಾಚಾರ ನಿಗ್ರಹ ಕಾಯ್ದೆ ಸೆಕ್ಷನ್ 17A, ಆಮೇಲೆ ಭಾರತೀಯ ನ್ಯಾಯ ಸಂಹಿತೆ, ನ್ಯಾಯ ಸಂರಕ್ಷಾ ಸಂಹಿತೆ ಒಂದು ಕಾಯ್ದೆಯನ್ನು ಹೇಳ್ತಾರೆ. ಹೀಗೆ ಕ್ಲಾಸಸ್ನೆಲ್ಲ ಹಾಕಿ ಅವರು ಅದನ್ನು ಕೊಟ್ಟಿದ್ದಾರೆ. ಅಷ್ಟು ಫೋರ್ಸಿಂದ ಶೋಕಾಸ್ ನೋಟಿಸ್ ಕೊಟ್ಟಿದ್ದಾರೆ. ಈ ಯಾಕೆ ಮಾತಾಡ್ತಿಲ್ಲ? ಏನಾಯಿತು? ಇದು ಮುಖ್ಯವಾದಂತಹ ಪ್ರಶ್ನೆ. ಇದನ್ನ ಈಗ ಪತ್ರ ವ್ಯವಹಾರ ಅಲಿಗೇಷನ್ ಮಾಡಿ ಈಗ ರಾಜ್ಯಪಾಲರಿಗೆ ನನಗೆ ಸಮಾಧಾನ ಆಯಿತು ಅಂದರೆ ನಾನು ಇದನ್ನ ಅವ್ರ ಮೇಲೆ ಆಕ್ಷನ್ ತಗೊಳ್ಳೋ ಪ್ರಸ್ತಾಪನ ಕೈ ಬಿಡ್ತೀನಿ ಅಂತ ಅವ್ರು ಹೇಳ್ಬೋದು. ರಾಜಭವನದಿಂದ ಒಂದು ಕಮ್ಯುನಿಕೇಶನ್ ಬರುತ್ತೆ. ಈ ತರ ಸರ್ಕಾರದಿಂದ ಉತ್ತರ ಬಂದಿರೋದ್ರಿಂದ ಅಥವಾ ಮುಖ್ಯಮಂತ್ರಿಯಿಂದ ಉತ್ತರ ಬಂದು ನನಗೆ ಕನ್ವಿನ್ಸ್ ಆಗಿರೋದ್ರಿಂದ ನಾನು ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಡಲ್ಲ ಅಂತ ಅಬ್ರಹಾಂ ಕೊಟ್ಟಿರುವ ದೂರನ್ನ ರಿಜೆಕ್ಟ್ ಮಾಡ್ಬೋದು. ಇದನ್ನ ಈಗ ರಿಜೆಕ್ಟು ಮಾಡಿಲ್ಲ, ಅಪ್ರೂವಲ್ಲು ಕೊಟ್ಟಿಲ್ಲ, ಯಾಕೆ ಇಟ್ಕೊಂಡು ರಾಜಭವನ ಕೂತಿದೆ ಅನ್ನೋ ಪ್ರಶ್ನೆ. ಇದನ್ನ ನಾನು ಗಂಭೀರವಾಗಿ ಯಾಕೆ ಹೇಳ್ತಿದ್ದೀನಿ ಅಂದರೆ, ಸಿಎಂ ಮೇಲೆ ಕಾನ್ಸ್ಟಿಟ್ಯೂಷನಲ್ ಚೀಫು ಬಂದಿರೋ ದೂರನ್ನು ಆಧರಿಸಿ ನಿಮ್ಮ ಮೇಲೆ ಇರುವಂತಹ ಭ್ರಷ್ಟಾಚಾರದ ಆರೋಪ ಮೇಲ್ನೋಟಕ್ಕೆ ನಿಜ ಅನ್ನೋ ರೀತಿಯಲ್ಲಿ ಗಂಭೀರ ಪ್ರಮಾಣದಲ್ಲಿ ಕಾಣ್ತಾ ಇದೆ ಅನ್ನೋದನ್ನ ಶೋಕಾಸ್ ನೋಟಿಸಲ್ಲೇ ಗವರ್ನರ್ ಹೇಳ್ತಾರೆ. ಅಂದ್ರೆ ಸಿಎಂ ಮೇಲೆ ಗವರ್ನರ್ಗೆ ವಿಶ್ವಾಸ ಇಲ್ಲ ಅನ್ನಂಗಾಯ್ತು ತಾನೆ.
ಆದರೆ ಅದನ್ನ ರಿಜೆಕ್ಟ್ ಮಾಡಿ ಅಂತ CM ಹೇಳಿದ್ದಾರೆ. ಮತ್ತು ಎಲೆಕ್ಟೆಡ್ ಗೌರ್ಮೆಂಟ್ ಅನ್ನ ಡ್ಯಾಮೇಜ್ ಮಾಡೋದಕ್ಕೆ ನಾನು ಬಿಡೋದಿಲ್ಲ ಅಂತ ಗವರ್ನರ್ನು ಕೌಂಟರ್ ಮಾಡಿದ್ದಾರೆ. ಕೇಂದ್ರದ ಕೈಗೊಂಬೆ ಆಗಿದ್ದಾರೆ ಅಂತ CM ಹೇಳಿದ್ದಾರೆ. ಅಂದ್ರೆ ಗವರ್ನರ್ ಮೇಲೆ CMಗೆ ವಿಶ್ವಾಸ ಇಲ್ಲ. ಅಂದ್ರೆ ರಾಜ್ಯವನ್ನ ಆಳ್ತಿರುವಂತಹ ಒಬ್ಬ ಸಂವಿಧಾನಾತ್ಮಕ ಮುಖ್ಯಸ್ಥ ಇನ್ನೊಂದು ಆಡಳಿತಾತ್ಮಕ ಮುಖ್ಯಸ್ಥರ ನಡುವೆ ವಿಶ್ವಾಸ ಇಲ್ಲ. ಆದ್ರಿಂದ ಒಂದು ಆಡಳಿತಾತ್ಮಕ ಮತ್ತು ರಾಜಕೀಯ ಬಿಕ್ಕಟ್ಟು ಉಂಟಾಗಿದೆ. ಅಡ್ಮಿನಿಸ್ಟ್ರೇಟಿವ್ ಕ್ರೈಸಿಸ್ ಅಂಡ್ ಪೊಲಿಟಿಕಲ್ ಕ್ರೈಸಿಸ್ ಉಂಟಾಗಿದೆ ರಾಜ್ಯದಲ್ಲಿ. ಇದನ್ನು ಸರಿ ಮಾಡೋರು ಯಾರು? ಗವರ್ನರು. ಅವ್ರು ಬಂದಿರೋ ಉತ್ತರನ ಇಟ್ಕೊಂಡು ಪರ್ಮಿಷನ್ ಕೊಟ್ಟಿದ್ದೀನಿ ಅಂತಂದ್ರೆ ಅಲ್ಲಿಂದ ಮುಗಿತದು. ರಾಜಭವನದಿಂದ ಕೋರ್ಟಿಗೆ ಜಂಪ್ ಆಗುತ್ತೆ. ನೆಕ್ಸ್ಟ್ ಪ್ರೊಸೆಸ್ ಏನಾಗುತ್ತೆ? ಇಲ್ಲ, ಇದನ್ನ ರಿಜೆಕ್ಟ್ ಮಾಡಿದ್ದೀನಿ ಅಂತಂದ್ರೆ ಮುಗೀತು ಅಲ್ಲಿಗೆ ಕಾಂಟ್ರವರ್ಸಿ. ಯಾರೇನೇ ಕಾಮೆಂಟ್ ಮಾಡ್ಕೊಂಡು ಗವರ್ನರ್ಗೆ ಇರುವಂತಹ ಅಧಿಕಾರನ ಬಳಸ್ಕೊಂಡು ನಾನು ರಿಜೆಕ್ಟ್ ಮಾಡಿ. ಆದರೆ ಅದನ್ನ ಹೂ ಅಂತಲೂ ಹೇಳ್ತಿಲ್ಲ, ಹೂ ಅಂತಲೂ ಹೇಳ್ತಿಲ್ಲ. ಹೀಗಾಗಿ ರಾಜ್ಯದಲ್ಲಿ ಒಂದು ರೀತಿಯಲ್ಲಿ ರಾಜಭವನದ ಕಾರಣಕ್ಕೆ ಗೊಂದಲದ ವಾತಾವರಣ ಉಂಟಾಗಿದೆ. ರಾಜ್ಯಪಾಲರು ಇದಕ್ಕೆ ಕಾರಣವನ್ನ ಅವರೇ ನೇರ ಕಾರಣ ಆಗ್ತದೆ ಅನ್ನೋ ಮಾತನ್ನ ಹೇಳ್ತಾ ಈ ಬಿಕ್ಕಟ್ಟು ಯಾವ ಸ್ವರೂಪವನ್ನ ಪಡ್ಕೊಳ್ಳುತ್ತೆ, ರಾಜಭವನದವರು ಆ ನೋಟಿಸನ್ನು ವಾಪಸ್ ಪಡ್ಕೋತಾರೋ ಶೋಕಾಸ್ ನೋಟಿಸನ್ನ ಅಥವಾ ಪರ್ಮಿಷನ್ ಕೊಡ್ತಾರೋ ಅನ್ನುವ ಪ್ರಶ್ನೆಯ ಜೊತೆ ನನ್ನ ಮಾತನ್ನ ಮುಗಿಸ್ತಿದ್ದೇನೆ. ದಯವಿಟ್ಟು ದಿ ಪೋಸ್ಟ್ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಗೆಳೆಯರೆ. ನಮಸ್ಕಾರ.